ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ఒక ಪಾತಕಂ ಪ್ರಕಾರಂ ಎಂಬ ತೆಲುಗು ಭಾಷೆಯ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಸಿದ್ಧಾರ್ಥ್ ಒಬ್ಬ ಹಾನೆಸ್ಟ್ ಲಾಯರ್. ಈತ ದುಡ್ಡಿಗೆ ಆಸೆ ಪಡದೆ ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದ ಜನಗಳ ಪರವಾಗಿ ವಾದ ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತಿರ್ತಾನೆ. ಹೀಗಿರುವಾಗಲೇ ಒಂದು ದಿನ ಸಿದ್ಧಾರ್ಥ್ನ ಹೆಂಡತಿ ಸೀತಾ ಅನುಮಾನಾಸ್ಪದವಾಗಿ ಮಿಸ್ಸಿಂಗ್ ಆಗ್ತಾಳೆ. ಮತ್ತೊಂದು ಕಡೆ ಸಿಟಿಯಲ್ಲಿ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ನಂತರ ಅವರ ಮೇಲೆ ಅತ್ಯಾಚಾರ ಮಾಡಿ ತುಂಬಾನೇ ಬ್ರೂಟಲ್ ಆಗಿ ಕೊಲೆ ಮಾಡ್ತಿರ್ತಾನೆ. ಕೊಲೆ ಮಾಡಿದ ನಂತರ ಡೆಡ್ ಬಾಡಿಗಳ ಬಳಿ ಚಿತ್ರದ ಹೀರೋ ಸಿದ್ಧಾರ್ಥ್ನ ಗುರುತುಗಳನ್ನ ಬಿಟ್ಟು ಆತನೇ ಈ ಕೊಲೆಗಳನ್ನ ಮಾಡಿರೋದು ಅಂತ ಅವನನ್ನ ಸಿಕ್ಕಿ ಹಾಕಿಸಿ ಬಿಡ್ತಾನೆ. ಹಾಗೂ ತನ್ನ ಮುಂದಿನ ವಿಕ್ಟಿಮ್ ಅನ್ನ ಯಾವ ಜಾಗದಲ್ಲಿ ಯಾವ ದಿನ ಕೊಲೆ ಮಾಡ್ತೀನಿ ಅಂತ ಕೂಡ ಕ್ಲೂ ಅನ್ನ ಬಿಟ್ಟು ಹೋಗ್ತಿರ್ತಾನೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಇಷ್ಟೊಂದು ಬ್ರೂಟಲ್ ಆಗಿ ಹುಡುಗಿಯರನ್ನ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ಯಾರು, ಆತ ಯಾಕೆ ಚಿತ್ರದ ಹೀರೋ ಸಿದ್ಧಾರ್ಥ್ನ ಈ ಕೊಲೆಗಳ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸ್ತಾ? ಈ ಸೀರಿಯಲ್ ಕೊಲೆಗಳಿಗೂ ಚಿತ್ರದ ಹೀರೋ ಸಿದ್ಧಾರ್ಥ್ನ ಹೆಂಡತಿ ಸೀತಾಳ ಮಿಸ್ಸಿಂಗ್ ಕೇಸ್ಗೂ ಏನಾದ್ರೂ ಲಿಂಕ್ ಇದೆಯಾ? ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೇನೆ ಸಾಧ್ಯವಿರದ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಒಂದು ಕೋರ್ಟ್ ಕೇಸ್ ನ ಟ್ರಯಲ್ ಗೆ ಬಂದಿರುವ ಚಿತ್ರದ ಹೀರೋ ಲಾಯರ್ ಸಿದ್ಧಾರ್ಥ್ ನನ್ನ ನೋಡ್ತೀವಿ. ಶಾಕಿಂಗ್ಲಿ ಈ ಸಿದ್ಧಾರ್ಥ್ ತಾನು ವಾದ ಮಾಡಬೇಕಾಗಿರುವ ಕೇಸ್ ನ ಟ್ರಯಲ್ ಗೆನೆ ಅತಿಯಾಗಿ ಕುಡಿದು ನಶೆಯಲ್ಲಿ ಬಂದಿರ್ತಾನೆ. ಅಪೋಸಿಟ್ ಲಾಯರ್ ಆಗಿರುವ ಬಾಬು ಆರ್ಗ್ಯುಮೆಂಟ್ ಅನ್ನ ಓಪನ್ ಮಾಡ್ತಾನೆ. ಅವನ ಆರ್ಗ್ಯುಮೆಂಟ್ಸ್ ಅನ್ನ ಕೇಳಿದ ನಂತರ ಜಡ್ಜ್ ಸಿದ್ಧಾರ್ಥ್ ಗೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತಾರೆ. ಆದ್ರೆ ಕುಡಿದು ನಶೆಯಲ್ಲಿದ್ದ ಸಿದ್ಧಾರ್ಥ್ ಗೆ ಮೇಲೆ ಎದ್ದೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇದನ್ನ ನೋಡಿದ ಅಪೋಸಿಟ್ ಲಾಯರ್ ಬಾಬು ಸಿದ್ಧಾರ್ಥ್ ಗೆ ಟಾಂಟ್ ಮಾಡ್ತಾನೆ. ಯುವರ್ ಆನರ್, ಇಷ್ಟು ದಿನ ಈ ಸಿದ್ಧಾರ್ಥ್ ಕೋರ್ಟ್ಗೆ ಕುಡಿದು ಬರ್ತಾ ಇದ್ದಿದ್ದು ಸಾಕಾಗದೆ ಇವತ್ತು ಡ್ರಗ್ಸ್ ಅನ್ನ ಕೂಡ ಕನ್ಸ್ಯೂಮ್ ಮಾಡಿದ್ದಾನೆ. ಇಂಥ ಡ್ರಗ್ ಅಡಿಕ್ಟ್ ಗಳು ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯನಾ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಸಿದ್ಧಾರ್ಥ್ಗೆ ಕೋಪ ಬಂದು ಕೋರ್ಟ್ ನಲ್ಲಿ ಅವನ ಕಾಲರ್ ಅನ್ನ ಹಿಡಿದು ಕಪಾಳಕ್ಕೆ ಹೊಡೆದು ಬಿಡ್ತಾನೆ. ತಕ್ಷಣವೇ ಅಲ್ಲಿದ್ದ ಪೊಲೀಸರು ಹಾಗೂ ಲಾಯರ್ ಗಳು ಇವರಿಬ್ಬರ ಜಗಳವನ್ನ ಬಿಡಿಸ್ತಾರೆ. ಕೋರ್ಟ್ಗೆ ಕುಡಿದು ಬಂದು ಈ ರೀತಿ ಹುಚ್ಚಾಟ ಮಾಡಿದ್ದಕ್ಕೆ ಜಡ್ಜ್ ಸಿದ್ಧಾರ್ಥ್ನನ್ನ 6 ತಿಂಗಳು ಸಸ್ಪೆಂಡ್ ಮಾಡಿಬಿಡ್ತಾರೆ. ಸ್ನೇಹಿತರೆ, ಅಸಲಿಗೆ ಆಪೋಸಿಟ್ ಲಾಯರ್ ಆಗಿರುವ ಬಾಬು ಹಾಗೂ ಸಿದ್ಧಾರ್ಥ್ಗೆ ಮೊದಲಿನಿಂದಾನೇ ಆಗ್ತಿರೋದಿಲ್ಲ. ಕೋರ್ಟ್ಗೆ ಕುಡಿದು ಬಂದು ಹುಚ್ಚನ ರೀತಿ ಬಿಹೇವ್ ಮಾಡಿದ ಸಿದ್ಧಾರ್ಥ್ ಮೊದಲು ಹೇಗಿದ್ದ ಅಂತ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸುಮಾರು 6 ತಿಂಗಳ ಹಿಂದೆ ಆಟೋ ಶಂಕರ್ ಎಂಬ ಒಬ್ಬ ದೊಡ್ಡ ಕ್ರಿಮಿನಲ್ ಒಬ್ಬಳು ಚಿಕ್ಕ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಆ ಹುಡುಗಿಗೆ ನ್ಯಾಯ ಕೊಡಿಸಬೇಕು ಅಂತ ಸಿದ್ಧಾರ್ಥ್ ಆಕೆಯ ಪರವಾಗಿ ವಾದ ಮಾಡ್ತಿರ್ತಾನೆ. ಇನ್ನು ಆ ಕ್ರಿಮಿನಲ್ ಆಟೋ ಶಂಕರ್ ಪರವಾಗಿ ಈಗ ತಾನೇ ನಾವು ನೋಡಿದ ಆಪೋಸಿಟ್ ಲಾಯರ್ ಬಾಬು ವಾದ ಮಾಡ್ತಿರ್ತಾನೆ. ಸಿದ್ಧಾರ್ಥ್ ಒಬ್ಬ ಹಾನೆಸ್ಟ್ ಹಾಗೂ ಇಂಟೆಲಿಜೆಂಟ್ ಲಾಯರ್ ಆಗಿದ್ದ ಕಾರಣ ಎಲ್ಲ ಎವಿಡೆನ್ಸ್ ಗಳನ್ನ ಸಬ್ಮಿಟ್ ಮಾಡಿ ಆಟೋ ಶಂಕರ್ಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಿಸಿಬಿಡುತ್ತಾನೆ. ತನಗೆ ಜೀವಾವಧಿ ಶಿಕ್ಷೆ ಆಗ್ತಿದ್ದ ಹಾಗೆ ಆಟೋ ಶಂಕರ್ಗೆ ತುಂಬಾನೇ ಕೋಪ ಬರುತ್ತೆ. ಪೊಲೀಸರು ಅವನನ್ನ ಜೈಲಿಗೆ ಕರೆದುಕೊಂಡು ಹೋಗುವಾಗ ಸಿದ್ಧಾರ್ಥ್ನನ್ನ ನೋಡಿ, ಸಿದ್ಧಾರ್ಥ್, ನಿನ್ನನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ನಿನ್ನ ಜೀವನ ನರಕ ಆಗುವ ಹಾಗೆ ನಾನು ಮಾಡ್ತೀನಿ ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೋಗಿರ್ತಾನೆ. ಈ ಕಡೆ ಆಟೋ ಶಂಕರ್ ಪರವಾಗಿ ವಾದ ಮಾಡಿ ಸೋತಿದ್ದ ಬಾಬುಗೆ ಅಂದಿನಿಂದ ಸಿದ್ಧಾರ್ಥ್ನ ಮೇಲೆ ಪ್ರೊಫೆಷನಲ್ ಜಲಸಿ ಶುರುವಾಗಿರುತ್ತೆ. ಇನ್ನು ಸಿದ್ಧಾರ್ಥ್ನ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ಈತ ತನ್ನ ತಂದೆ, ತಾಯಿ ಹಾಗೂ ತಂಗಿಯ ಜೊತೆ ವಾಸ ಮಾಡ್ತಿರ್ತಾನೆ. ಈ ಸಿದ್ಧಾರ್ಥ್ನ ತಂಗಿ MBBS ಓದ್ತಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಗ್ಗೆ ಒಂದು ಕೇಸ್ನ ವಿಚಾರವಾಗಿ ಅನಾಥಾಶ್ರಮಕ್ಕೆ ಹೋಗಿದ್ದಾಗ ಚಿತ್ರದ ಹೀರೋಯಿನ್ ಆಗಿರುವ ಸೀತಾಳನ್ನ ನೋಡ್ತಾನೆ. ಅನಾಥಾಶ್ರಮದಲ್ಲಿ ವಯಸ್ಸಾದವರ ಸೇವೆ ಮಾಡ್ತಿದ್ದ ಸೀತಾಳನ್ನ ನೋಡ್ತಿದ್ದ ಹಾಗೆ ಸಿದ್ಧಾರ್ಥ್ ಇಷ್ಟಪಡೋದಕ್ಕೆ ಶುರು ಮಾಡ್ತಾನೆ. ದಿನಗಳು ಕಳೆದಂತೆ ಇಬ್ಬರ ಮಧ್ಯ ಫ್ರೆಂಡ್ಶಿಪ್ ಶುರುವಾಗುತ್ತೆ. ಒಟ್ಟಿಗೆ ಸುತ್ತಾಡುತ್ತಾ ಮಾತನಾಡುತ್ತಾ ಕೊನೆಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿ ಮಾಡಿ ಮದುವೆ ಆಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಒಂದು ದಿನ ರಾತ್ರಿ ಸಿದ್ಧಾರ್ಥ್ ಒಂದು ಪಬ್ಗೆ ಹೋಗಿ ಅತಿಯಾಗಿ ಕುಡಿದು ಫುಲ್ ಟೈಟ್ ಆಗಿರ್ತಾನೆ. ಸಿದ್ಧಾರ್ಥ್ ಕೂರ್ತಿದ್ದ ಪಕ್ಕದಲ್ಲೇ ದಿವ್ಯಾ ಎಂಬ ಒಬ್ಬಳು ಹುಡುಗಿ ಬಂದು ಕೂರ್ತಾಳೆ. ಆ ದಿವ್ಯಾ ಕೂಡ ಚೆನ್ನಾಗಿ ಕುಡಿದು ಟೈಟ್ ಆದ ನಂತರ ಸಿದ್ಧಾರ್ಥ್ನ ಭುಜದ ಮೇಲೆ ಒರಗಿಕೊಳ್ತಾಳೆ. ನಂತರ ಇಬ್ಬರ ಮಧ್ಯ ಪರಿಚಯವಾಗಿ ಸಿದ್ಧಾರ್ಥೆ ಆ ದಿವ್ಯಾಳನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಆಕೆ ಹಾಸ್ಟೆಲ್ ಬಳಿ ಕರೆದುಕೊಂಡು ಹೋಗ್ತಾನೆ. ದಿವ್ಯಾ ಇನ್ನೇನು ಹಾಸ್ಟೆಲ್ ನ ಒಳಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ತನ್ನನ್ನ ಯಾರನ್ನೋ ಫಾಲೋ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಹೆದರಿಕೊಂಡ ದಿವ್ಯಾ ಹಿಂದಕ್ಕೆ ತಿರುಗಿ ನೋಡ್ತಾಳೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ದಿವ್ಯಾಳ ಡೆಡ್ ಬಾಡಿ ಕ್ವಾರಿಯಲ್ಲಿ ಬಿದ್ದಿದೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬರುತ್ತೆ. ಒಬ್ಬಳು ಹುಡುಗಿಯ ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸುತ್ತಮುತ್ತಲಿನ ಊರಿನ ಜನಗಳೆಲ್ಲ ಅಲ್ಲಿಗೆ ಓಡಿ ಬರ್ತಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ACP ರಘುರಾಮ್ ಇನ್ಸ್ಪೆಕ್ಟರ್ ಕವಿತಾಳ ಜೊತೆಗೆ ಬರ್ತಾನೆ. ಸ್ನೇಹಿತರೆ, ಈ ACP ರಘುರಾಮ್ ಒಬ್ಬ ವಿಚಿತ್ರ ಕ್ಯಾರೆಕ್ಟರ್ ನ ಆಫೀಸರ್. ಸ್ಪೋರ್ಟ್ಸ್ ಕೋಟಾದಲ್ಲಿ ಪೊಲೀಸ್ ಆಫೀಸರ್ ಆಗಿದ್ದ ಈ ರಘುರಾಮ್ ಯಾವಾಗಲೂ ಪಬ್ಲಿಸಿಟಿ ಗಿಮಿಕ್ ಅನ್ನ ಮಾಡ್ತಿರ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ ಕವಿತಾ ಮಾತ್ರ ಯಾವಾಗಲೂ ಹಾನೆಸ್ಟ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಆಫೀಸರ್ ಕವಿತಾ ತಕ್ಷಣವೇ ಆ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸಿ ಅಲ್ಲಿದ್ದ ಕ್ರೌಡ್ ಅನ್ನ ಕ್ಲಿಯರ್ ಮಾಡಿಸ್ತಾಳೆ. ಮತ್ತೊಂದು ಕಡೆ ಚಿತ್ರದ ಹೀರೋ ಸಿದ್ಧಾರ್ಥ್ ಜೋಸೆಫ್ ಎಂಬಾತನ ಒಂದು ಆಂಟಿಕ್ ಶಾಪ್ಗೆ ಬರ್ತಾನೆ. ಜೋಸೆಫ್ ಲಾಸ್ಟ್ ಟೈಮ್ ಬಂದಾಗ ಕೃಷ್ಣನ ಮೂರ್ತಿಯನ್ನ ಕೇಳಿದ್ನಲ್ಲ, ಸ್ಟಾಕ್ ಬಂದಿದ್ಯಾ ಅಂತ ವಿಚಾರಿಸ್ತಾನೆ. ಜೋಸೆಫ್ ಹೌದು ಸರ್ ಬಂದಿದೆ ಅಂತ ಕೃಷ್ಣನ ಮೂರ್ತಿಯನ್ನ ತಂದು ಕೊಡ್ತಾನೆ.
ಆ ಮೂರ್ತಿಯನ್ನ ಈಸ್ಕೊಂಡು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಡ್ರಗ್ಸ್ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಜೋಸೆಫ್ ಸಿದ್ಧಾರ್ಥ್ಗೆ ಹೀಗೆ ಹೇಳ್ತಾನೆ, ಸಿದ್ಧಾರ್ಥ್ ಆಗೇನೋ ನೀನು ಡಿಪ್ರೆಷನ್ ಅಲ್ಲಿ ಇದ್ದೆ ಅನ್ನೋ ಕಾರಣಕ್ಕೆ ಡ್ರಗ್ಸ್ ಅನ್ನ ಕೊಟ್ರೆ ನೀನೀಗ ಅದಕ್ಕೇನೆ ಅಡಿಕ್ಟ್ ಆಗಿದ್ಯಾ. ಸಮಾಜದಲ್ಲಿ ನಿನಗೆ ಒಬ್ಬ ಒಳ್ಳೆ ಲಾಯರ್ ಅಂತ ಹೆಸರಿದೆ, ಒಬ್ಬ ಫ್ರೆಂಡ್ ಆಗಿ ಹೇಳ್ತಿದ್ದೀನಿ, ಅದನ್ನ ಹಾಳು ಮಾಡ್ಕೋಬೇಡ ಅಂತ ಬುದ್ಧಿ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಸಿದ್ಧಾರ್ಥ್ ಮಾತ್ರ ನಗುತ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಸಿದ್ಧಾರ್ಥ್ನ ಲೈಫ್ ನಲ್ಲಿ ಏನಾಯ್ತು ಅಂತ ಮುಂದೆ ನಮ್ಗೆ ಗೊತ್ತಾಗುತ್ತೆ. ಈ ಕಡೆ ಆಫೀಸರ್ ಕವಿತಾ ಹಾಗೂ ರಘುರಾಮ್ ನಿನ್ನೆ ಕೊಲೆಯಾಗಿರುವ ಆ ಹುಡುಗಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಅಂತ ಬಂದಿರ್ತಾರೆ. ಆಗ ಡಾಕ್ಟರ್ ಹೇಳೋದನಂದ್ರೆ, ಸರ್, ಕೊಲೆಯಾಗಿರುವ ಆ ಹುಡುಗಿಯ ಹೆಸರು ದಿವ್ಯಾಳನ್ನ ರಾತ್ರಿ ಸುಮಾರು 1 ಗಂಟೆ ಹೊತ್ತಿಗೆ ಆ ಕಿಲ್ಲರ್ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡೋದಕ್ಕೂ ಮುಂಚೆ ಆ ಕಿಲ್ಲರ್ ದಿವ್ಯಾಳ ಮೇಲೆ ತುಂಬಾನೇ ಬ್ರೂಟಲ್ ಆಗಿ ಅತ್ಯಾಚಾರ ಮಾಡಿದ್ದಾನೆ. ಸರ್, ದಿವ್ಯಾಳ ಮೈ ತುಂಬಾ ಕಚ್ಚಿರುವ ಹಾಗೂ ಪರಚಿರುವ ಗುರುತುಗಳಿವೆ. ಅಷ್ಟು ಮಾತ್ರವಲ್ಲದೆ ಶಾಕಿಂಗ್ಲಿ ಆ ಕಿಲ್ಲರ್ ದಿವ್ಯಾಳ ಪ್ರೈವೇಟ್ ಪಾರ್ಟ್ ನಲ್ಲಿ ಒಂದು ಕಬ್ಬಿಣದ ಬೋಲ್ಟ್ ಅನ್ನ ಇನ್ಸರ್ಟ್ ಮಾಡಿದ್ದಾನೆ. ದಿವ್ಯಾಳ ಪ್ರೈವೇಟ್ ಪಾರ್ಟ್ ನಲ್ಲಿ ಸಿಕ್ಕಿರುವ ಸೀಮನ್ ಅನ್ನ ಟೆಸ್ಟ್ ಮಾಡಿದಾಗ ಅದು AB ನೆಗೆಟಿವ್ ಅನ್ನೋ ಬ್ಲಡ್ ಗ್ರೂಪ್ ಅಂತ ಗೊತ್ತಾಗಿದೆ ಸರ್ ಅಂತ ಹೇಳ್ತಾನೆ. ಈ ಕಡೆ ಆ ಕೃಷ್ಣನ ಮೂರ್ತಿಯನ್ನ ಮನೆಗೆ ತಂದ ಸಿದ್ಧಾರ್ಥ್ ಅದನ್ನೇ ನೋಡ್ತಾ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಪ್ರೀತಿಸಿ ಮದುವೆಯಾಗಿದ್ದ ಸಿದ್ಧಾರ್ಥ್ ಹಾಗೂ ಸೀತಾ ತುಂಬಾನೇ ಸಂತೋಷವಾಗಿ ಜೀವನ ಮಾಡ್ತಿರ್ತಾರೆ. ಸೀತಾಗೆ ಹಳೆಯ ಕಾಲದ ಮೂರ್ತಿಗಳನ್ನ ಕಲೆಕ್ಟ್ ಮಾಡೋದು ಅಂದ್ರೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ಒಂದು ದಿನ ಆ ಜೋಸೆಫ್ನ ಆಂಟಿಕ್ ಶಾಪ್ಗೆ ಹೋದಾಗ ಸೀತಾ ಹಳೆಯ ಕಾಲದ ಕೃಷ್ಣನ ಮೂರ್ತಿಯನ್ನ ಕೇಳಿರ್ತಾಳೆ. ಆದ್ರೆ ಆಗ ಸ್ಟಾಕ್ ಇಲ್ಲದ ಕಾರಣ ಜೋಸೆಫ್ ಆ ಮೂರ್ತಿಯನ್ನ ತರಿಸಿ ಕೊಡ್ತೀನಿ ಅಂತ ಹೇಳಿರ್ತಾನೆ. ಇದಾದ ನಂತರ ಸಿದ್ಧಾರ್ಥ್ ಹಾಗೂ ಸೀತಾ ಬಟ್ಟೆ ಶಾಪಿಂಗ್ ಅಂತ ಒಂದು ಮಾಲ್ಗೆ ಹೋಗಿರ್ತಾರೆ. ಬಟ್ಟೆಗಳನ್ನ ಹಾಕಿಕೊಂಡು ಟ್ರಯಲ್ ನೋಡೋದಕ್ಕೆ ಅಂತ ಹೋಗಿದ್ದ ಸೀತಾ ಎಷ್ಟೊತ್ತಾದ್ರೂ ವಾಪಸ್ ಬರೋದೇ ಇಲ್ಲ. ತುಂಬಾ ಹೊತ್ತು ವೇಟ್ ಮಾಡಿದ ಸಿದ್ಧಾರ್ಥ್ಗೆ ಈಗ ಟೆನ್ಷನ್ ಶುರುವಾಗುತ್ತೆ. ತಕ್ಷಣವೇ ತನ್ನ ಹೆಂಡತಿಯನ್ನ ಹುಡುಕ್ತಾ ಮಾಲ್ನೆಲ್ಲ ಸುತ್ತಾಡ್ತಾನೆ. ಆದ್ರೆ ಎಲ್ಲೂ ಕೂಡ ಸೀತಾ ಕಾಣಿಸೋದೇ ಇಲ್ಲ. ಮತ್ತಷ್ಟು ಹೆದರಿಕೊಂಡ ಸಿದ್ಧಾರ್ಥ್ ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಆದ್ರೆ ಅಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ಗೂ ಕೂಡ ಈ ಸಿದ್ಧಾರ್ಥ್ನನ್ನ ಕಂಡ್ರೆ ಆಗ್ತಿರೋದಿಲ್ಲ. ಆತ ಬೇಕಂತಲೇ ಇನ್ನು ನಿನ್ನ ಹೆಂಡತಿ ಕಾಣಿಯಾಗಿ 24 ಗಂಟೆ ಕಳೆದಿಲ್ಲ, ಯಾವುದೇ ವ್ಯಕ್ತಿ ಕಾಣಿಯಾಗಿ 24 ಗಂಟೆಯ ನಂತರವೇ ಕೇಸನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನಿನಗೆ ಈ ಊರಲ್ಲಿ ಶತ್ರುಗಳು ಇಬ್ರ ಮೋಸ್ಟ್ಲಿ ನಿನ್ನ ಶತ್ರುಗಳೇ ನಿನ್ನ ಹೆಂಡತಿಯನ್ನ ಕಿಡ್ನಾಪ್ ಮಾಡಿ ಏನೋ ಮಾಡಿರ್ಬೋದು. 24 ಗಂಟೆ ಆಗೋವರೆಗೂ ನೀನೆ ನಿನ್ನ ಹೆಂಡತಿಯನ್ನ ಹುಡುಕ ಹೋಗು ಅಂತ ಹೇಳಿಬಿಡ್ತಾನೆ. ಈಗ ಸಿದ್ಧಾರ್ಥ್ಗೆ ತನ್ನ ಮೇಲೆ ಯಾರಿಗೆ ದ್ವೇಷ ಇರ್ಬೋದು ಅಂತ ಯೋಚನೆ ಮಾಡಿದಾಗ ಜೈಲಿನಲ್ಲಿರುವ ಆಟೋ ಶಂಕರ್ ಮೇಲೆ ಅನುಮಾನ ಬರುತ್ತೆ. ತಕ್ಷಣವೇ ಜೈಲಿಗೆ ಹೋಗಿ ಆಟೋ ಶಂಕರ್ನನ್ನ ಮೀಟ್ ಮಾಡಿ ನನ್ನ ಹೆಂಡತಿ ಎಲ್ಲಿದ್ದಾಳೆ, ದಯವಿಟ್ಟು ಆಕೆಗೆ ಏನು ಕೂಡ ಮಾಡಬೇಡ ಅಂತ ಬೇಡಿಕೊಳ್ತಾನೆ. ಆದ್ರೆ ಕಡೆಗೆ ಗೊತ್ತಾಗುತ್ತೆ ಆಟೋ ಶಂಕರ್ ಇವನ ಹೆಂಡತಿಯನ್ನ ಕಿಡ್ನಾಪ್ ಮಾಡಿಸಿಲ್ಲ ಅಂತ. ಮರುದಿನ ಬೆಳಿಗ್ಗೆ ಆ ಸಬ್ ಇನ್ಸ್ಪೆಕ್ಟರ್ ಸಿದ್ಧಾರ್ಥ್ಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಮಾರ್ಚರಿಗೆ ಬಾ ಅಂತ ಕರೀತಾನೆ. ಹೆದರಿಕೊಂಡ ಸಿದ್ಧಾರ್ಥ್ ತಕ್ಷಣವೇ ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ಇರುತ್ತೆ. ಸಿದ್ಧಾರ್ಥ್ ಹೆದರಿಕೊಳ್ಳುತ್ತಲೇ ಹೋಗಿ ಮುಖ ನೋಡಿದಾಗ ಅದು ತನ್ನ ಹೆಂಡತಿ ಅಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಮತ್ತೊಂದು ಕಡೆ ಸಿದ್ಧಾರ್ಥ್ನ ತಂಗಿ ಹಾಗೂ ಇನ್ಸ್ಪೆಕ್ಟರ್ ಕವಿತಾ ಮೀಟ್ ಮಾಡಿ ಮಾತನಾಡ್ತಿರೋದನ್ನ ನೋಡ್ತೀವಿ. ಇವರಿಬ್ಬರ ಮಾತುಗಳಿಂದ ನಮಗೆ ಗೊತ್ತಾಗೋದೇನಂದ್ರೆ ಇವರಿಬ್ಬರು ಚೈಲ್ಡ್ಹುಡ್ ಇಂದಾನೆ ಫ್ರೆಂಡ್ಸ್ ಆಗಿರ್ತಾರೆ. ಕವಿತಾ ಸಿದ್ಧಾರ್ಥ್ನ ತಂಗಿಗೆ ಮಿಸ್ಸಿಂಗ್ ಆಗಿರುವ ನಿನ್ನ ಅತ್ತಿಗೆ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಸಿದ್ಧಾರ್ಥ್ನ ತಂಗಿ ತುಂಬಾನೇ ಎಮೋಷನಲ್ ಆಗಿ, ಇಲ್ಲ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ, ಶಾಪಿಂಗ್ ಅಂತ ಅಣ್ಣ ಅತ್ತಿಗೆ ಹೊರಗಡೆ ಹೋಗಿದ್ರು, ಆದ್ರೆ ಇದ್ದಕ್ಕಿದ್ದ ಹಾಗೆ ಅತ್ತಿಗೆ ಮಿಸ್ಸಿಂಗ್ ಆಗಿದ್ದಾರೆ. ಅತ್ತಿಗೆಗೆ ಏನಾಯ್ತು ಅಂತ ಅಣ್ಣ ತುಂಬಾನೇ ಟೆನ್ಷನ್ ಆಗಿದ್ದಾನೆ. ಅದೇ ಟೆನ್ಷನ್ ಅಲ್ಲಿ ಆತ ಡ್ರಿಂಕ್ಸ್ ಮಾಡೋದಕ್ಕೂ ಶುರು ಮಾಡಿದ್ದಾನೆ ಅಂತ ಹೇಳ್ತಾಳೆ. ಕವಿತಾ ಸಮಾಧಾನ ಮಾಡ್ತಾ, ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ಆದಷ್ಟು ಬೇಗ ಸೀತಾ ಸಿಗ್ತಾರೆ. ಈ ಕೇಸ್ ನಲ್ಲಿ ನಾನು ಕೂಡ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಮರುದಿನ ಬೆಳಿಗ್ಗೆ ಕವಿತಾ ತನ್ನ ದಿವ್ಯಾಳ ಕೇಸ್ ನಲ್ಲಿ ಕಲೆಕ್ಟ್ ಮಾಡಿರುವ ಇನ್ಫಾರ್ಮೇಶನ್ ಅನ್ನ ACPಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸರ್, ಕೊಲೆಯಾಗಿರುವ ಆ ದಿವ್ಯಾಳ ತಂದೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಸಾಕಷ್ಟು ದುಡ್ಡಿರುವ ದಿವ್ಯಾ ತಾನು ಇಂಡಿಪೆಂಡೆಂಟ್ ಆಗಿ ಜೀವನ ನಡೆಸಬೇಕು ಅಂತ ಮನೆ ಬಿಟ್ಟು ಒಂದು ಹಾಸ್ಟೆಲ್ ನಲ್ಲಿ ವಾಸ ಮಾಡ್ತಿದ್ಲಂತೆ. ಸರ್, ಆಕೆ ಕ್ಯಾರೆಕ್ಟರ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಆಕೆ ತುಂಬಾನೇ ವಿಚಿತ್ರ ಕ್ಯಾರೆಕ್ಟರ್ ನ ಹುಡುಗಿ ಅಂತ ಗೊತ್ತಾಯ್ತು. ದಿವ್ಯಾಗೆ ಡ್ರಿಂಕ್ಸ್ ಮಾಡುವ ಹಾಗೂ ಸಿಗರೆಟ್ ಸೇದುವ ಅಭ್ಯಾಸವಿತ್ತು. ಜೊತೆಗೆ ದಿವ್ಯಾ ಈ ಹಿಂದೆ ಹಲವಾರು ಹುಡುಗರನ್ನ ಲವ್ ಮಾಡಿ ಅವರ ಜೊತೆ ಬ್ರೇಕಪ್ ಕೂಡ ಮಾಡಿಕೊಂಡಿದ್ಲು. ತಕ್ಷಣವೇ ರಘುರಾಮ್ ಕವಿತಾಳನ್ನ ಕರೆದುಕೊಂಡು ದಿವ್ಯಾಳ ಹಾಸ್ಟೆಲ್ಗೆ ಬರ್ತಾರೆ. ಹಾಸ್ಟೆಲ್ನ ಇನ್ಚಾರ್ಜ್ ಅನ್ನ ಎನ್ಕ್ವೈರಿ ಮಾಡ್ತಿದ್ದಾಗ ಅಲ್ಲೇ ನಿಂತಿದ್ದ ಸೆಕ್ಯೂರಿಟಿ ತುಂಬಾನೇ ಗಾಬರಿಯಾಗಿರೋದನ್ನ ರಘುರಾಮ್ ಅಬ್ಸರ್ವ್ ಮಾಡ್ತಾನೆ. ಅನುಮಾನ ಬಂದು ರಘುರಾಮ್ ಹಾಗೂ ಕವಿತಾ ಅವನನ್ನ ಹೆದರಿಸಿ ಎನ್ಕ್ವೈರಿ ಮಾಡಿದಾಗ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಆತ ಹೇಳೋದೇನಂದ್ರೆ, ಸರ್, ದಿವ್ಯಾ ಮೇಡಮ್ ಯಾವಾಗ್ಲೂ ಡ್ರಿಂಕ್ಸ್ ಮಾಡಿ ಹಾಸ್ಟೆಲ್ಗೆ ತುಂಬಾನೇ ಲೇಟ್ ಆಗಿ ಬರ್ತಿದ್ರು. ನನಗೆ ಅವರು ದುಡ್ಡನ್ನ ಕೊಡ್ತಿದ್ದ ಕಾರಣ ನಾನು ಯಾರಿಗೂ ಗೊತ್ತಾಗದ ಹಾಗೆ ಗೇಟ್ ಅನ್ನ ಓಪನ್ ಮಾಡಿ ಹಾಸ್ಟೆಲ್ ನ ಒಳಗಡೆ ಬಿಡುತ್ತಿದ್ದೆ. ದಿವ್ಯಾ ಮೇಡಮ್ ನನ್ನ ಯಾವಾಗಲೂ ಒಬ್ಬ ಹುಡುಗ ಹಾಸ್ಟೆಲ್ ಬಳಿ ಕರೆದುಕೊಂಡು ಬಂದು ಡ್ರಾಪ್ ಮಾಡಿ ಹೋಗ್ತಿದ್ದ ಅಂತ ಹೇಳ್ತಾನೆ. ತಕ್ಷಣವೇ ಪೊಲೀಸರು
ದಿವ್ಯಾಳನ್ನ ಡ್ರಾಪ್ ಮಾಡ್ತಿದ್ದ ಆ ಹುಡುಗ ಯಾರು ಅಂತ ಪತ್ತೆ ಮಾಡಿ ಅವನನ್ನ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಾರೆ. ಆ ಹುಡುಗ ಅಳುತ್ತಾ, ಸರ್, ನಾನು ಹಾಗೂ ದಿವ್ಯಾ ಹಲವು ತಿಂಗಳಿನಿಂದ ಲವ್ ಮಾಡ್ತಿದ್ವಿ. ಇಬ್ಬರು ಲವ್ ಮಾಡ್ತಿದ್ದಾಗ್ಲೇ ನಾನು ದಿವ್ಯಾಳನ್ನ ಹಾಸ್ಟೆಲ್ ಬಳಿ ಕರೆದುಕೊಂಡು ಹೋಗಿ ಡ್ರಾಪ್ ಮಾಡ್ತಿದ್ದೆ. ಆದ್ರೆ ಇತ್ತೀಚೆಗೆ ದಿವ್ಯಾನೆ ನನ್ನ ಜೊತೆ ಬ್ರೇಕಪ್ ಮಾಡಿಕೊಂಡ್ಲು. ಇದಾದ ನಂತರ ಆಕೆ ನನ್ನ ಜೊತೆ ಕಾಂಟ್ಯಾಕ್ಟ್ ಅನ್ನೇ ಸ್ಟಾಪ್ ಮಾಡಿಬಿಟ್ಲು. ಆದ್ರೆ ಒಂದು ದಿನ ಪಬ್ಗೆ ಹೋಗಿದ್ದಾಗ ಆಕೆ ಒಬ್ಬ ಹುಡುಗನ ಜೊತೆ ಮಾತನಾಡ್ತಾ ಇದ್ದಿದ್ದನ್ನ ನೋಡಿದ್ದೆ. ನೀವು ಅವನನ್ನ ಎನ್ಕ್ವೈರಿ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬಹುದು ಅಂತ ಹೇಳ್ತಾನೆ. ನಂತರ ಕವಿತಾ ಯಾವ್ದಕ್ಕೂ ಇರ್ಲಿ ಅಂತ ಇವನ ಬ್ಲಡ್ ಗ್ರೂಪ್ ಅನ್ನ ಚೆಕ್ ಮಾಡಿಸ್ತಾಳೆ. ಆಗ ಇವನ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಅಂತ ಗೊತ್ತಾಗುತ್ತೆ. ಬ್ಲಡ್ ಗ್ರೂಪ್ ಮ್ಯಾಚ್ ಆಗದ ಕಾರಣ ಈತ ಆಕೆಯನ್ನ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಕವಿತಾ ಬಿಟ್ಟು ಕಳಿಸ್ತಾಳೆ. ಈಗ ಪೊಲೀಸರು ಆ ಹುಡುಗ ಹೇಳಿದ ಹಾಗೆ ದಿವ್ಯಾಳ ಜೊತೆ ಯಾರ್ಯಾರು ಕಾಂಟ್ಯಾಕ್ಟ್ ನಲ್ಲಿದ್ರೋ ಅವರ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ತಾರೆ. ಆಗ ಆಶ್ಚರ್ಯವೆಂಬಂತೆ ಚಿತ್ರದ ಹೀರೋ ಆಗಿರುವ ಸಿದ್ಧಾರ್ಥ್ನ ಜೊತೆ ಕೊಲೆಯಾಗಿರುವ ದಿವ್ಯಾ ಆಗಾಗ ಮಾತನಾಡಿರ್ತಾಳೆ. ಮತ್ತೊಂದು ಕಡೆ ಅದೇ ದಿನ ಸಿದ್ಧಾರ್ಥ್ನ ತಂಗಿಯನ್ನ ನೋಡೋದಕ್ಕೆ ಅಂತ ಹುಡುಗನ ಕಡೆಯವರು ಮನೆಗೆ ಬಂದಿರ್ತಾರೆ. ಅಲ್ಲಿಗೆ ಸಿದ್ಧಾರ್ಥ್ನ ತಂಗಿಯ ಫ್ರೆಂಡ್ ಆಗಿರುವ ಇನ್ಸ್ಪೆಕ್ಟರ್ ಕವಿತಾ ಕೂಡ ಹೋಗಿರ್ತಾಳೆ. ಅಷ್ಟರಲ್ಲೇ ರಘುರಾಮ್ ಕವಿತಾಗೆ ಕಾಲ್ ಮಾಡಿ ಸಿದ್ಧಾರ್ಥ್ನ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಬಾ ಅಂತಾನೆ. ಅಲ್ಲೇ ಇದ್ದ ಕವಿತಾ ಆಶ್ಚರ್ಯದಿಂದಲೇ ಸಿದ್ಧಾರ್ಥ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾಳೆ. ರಘುರಾಮ್ ಸಿದ್ಧಾರ್ಥ್ ಬರ್ತಿದ್ದ ಹಾಗೆ, ನಿನಗೆ ದಿವ್ಯಾ ಎಂಬ ಹುಡುಗಿ ಗೊತ್ತಾ? ಆಕೆಯನ್ನ ಲಾಸ್ಟ್ ಟೈಮ್ ಯಾವಾಗ ಮೀಟ್ ಮಾಡಿದ್ದೆ ಅಂತ ಎನ್ಕ್ವೈರಿ ಮಾಡ್ತಾನೆ. ಅದಕ್ಕೆ ಸಿದ್ಧಾರ್ಥ್ ಹೇಳ್ತಾನೆ, ಸರ್, ನಾನು ಆಗಾಗ ಪಬ್ಗೆ ಹೋಗ್ತಿದ್ದೆ, ಅಲ್ಲಿ ಆ ಹುಡುಗಿ ಪರಿಚಯ ಆಗಿದ್ಲು. ಕೊನೆಯದಾಗಿ ದಿವ್ಯಾಳನ್ನ 3 ದಿನಗಳ ಹಿಂದೆ ಆಕೆ ಹಾಸ್ಟೆಲ್ ಬಳಿ ಡ್ರಾಪ್ ಮಾಡಿದೆ ಅಂತ ಹೇಳ್ತಾನೆ. ಅದಕ್ಕೆ ರಘುರಾಮ್ ನಗುತ್ತಾ, ದಿವ್ಯಾಳನ್ನ ಕೊಲೆ ಮಾಡಿ ಏನು ಕೂಡ ಗೊತ್ತೇ ಇಲ್ಲ ಅನ್ನುವ ಹಾಗೆ ಆಕ್ಟ್ ಮಾಡ್ತಿದ್ಯಾ ಅಂತ ರೇಗ್ತಾನೆ. ದಿವ್ಯಾ ಕೊಲೆಯಾಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸಿದ್ಧಾರ್ಥ್ಗೆ ಒಂದೇ ಸಾರಿ ಶಾಕ್ ಆಗಿಬಿಡುತ್ತೆ. ಸರ್, ಏನ್ ಹೇಳ್ತಿದ್ದೀರಾ? ನಾನ್ ಯಾಕೆ ದಿವ್ಯಾಳನ್ನ ಕೊಲೆ ಮಾಡ್ತೀನಿ? ಆ ದಿನ ನಾನು ರಾತ್ರಿ 11:00 ಆಕೆಯನ್ನ ಹಾಸ್ಟೆಲ್ ಬಳಿ ಡ್ರಾಪ್ ಮಾಡಿದ್ದೇನೋ ನಿಜಾನೇ. ಅದಾದ ನಂತರ ಆಕೆಗೆ ಏನಾಯ್ತೋ ನನಗೆ ನಿಜವಾಗಿಯೂ ಗೊತ್ತಿಲ್ಲ ಸರ್. ಮೊದಲೇ ನಾನು ನನ್ನ ಹೆಂಡತಿಯನ್ನ ಕಳೆದುಕೊಂಡು ಆಕೆಗೆ ಏನಾಯ್ತು ಅಂತ ಹುಡುಕ್ತಾ ಇದ್ದೀನಿ. ಹೀಗಿರುವಾಗ ನಾನು ಯಾಕೆ ಇಂಥ ಕೆಲಸ ಮಾಡ್ತೀನಿ ಸರ್ ಅಂತ ಹೇಳ್ತೇನೆ. ಆದ್ರೆ ರಘುರಾಮ್ ಮಾತ್ರ ಇವನ ಮಾತನ್ನ ನಂಬದೆ ದಿವ್ಯಾಳ ಜೊತೆ ಆಗಾಗ ಕಾಲ್ ನಲ್ಲಿ ಮಾತನಾಡ್ತಾ ಇದ್ದಿದ್ದು ನೀನೊಬ್ಬನೇ. ಜೊತೆಗೆ ಆಕೆ ಫೋನ್ ಅನ್ನ ಚೆಕ್ ಮಾಡಿದಾಗ ಆಕೆ ನಿನ್ನ ಜೊತೆ ಹಲವಾರು ಸೆಲ್ಫಿ ಫೋಟೋಗಳನ್ನ ಕ್ಲಿಕ್ ಮಾಡಿಕೊಂಡಿದ್ದಾಳೆ. ಕುಡಿದ ನಶೆಯಲ್ಲಿ ನೀನೆ ದಿವ್ಯಾಳ ಮೇಲೆ ಅತ್ಯಾಚಾರ ಮಾಡಿ ಆಕೆಯನ್ನ ಕೊಲೆ ಮಾಡಿದ್ಯಾ ಅಂತ ಅವನನ್ನ ಅರೆಸ್ಟ್ ಮಾಡಿಬಿಡ್ತಾನೆ. ಕವಿತಾ ರಘುರಾಮ್ಗೆ ಸಿದ್ಧಾರ್ಥ್ ಆ ರೀತಿಯ ವ್ಯಕ್ತಿಯಲ್ಲ ಅಂತ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಮೊದಲೇ ಒಬ್ಬ ಆರೋಗ್ಯಂಟ್ ಆಫೀಸರ್ ಆಗಿದ್ದ ಈ ರಘುರಾಮ್ ಸಿದ್ಧಾರ್ಥ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾನೆ. ಈಗ ಆಬ್ವಿಯಸ್ಲಿ ಸಿದ್ಧಾರ್ಥ್ನ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಕಾಯ್ತಾ ಇದ್ದ ಆ ಲಾಯರ್ ಬಾಬು ಇವನ ವಿರುದ್ಧವಾಗಿ ವಾದ ಮಾಡ್ತಾನೆ. ಆದ್ರೆ ಮೊದಲೇ ಒಬ್ಬ ಲಾಯರ್ ಆಗಿದ್ದ ಸಿದ್ಧಾರ್ಥ್ಗೆ ತನ್ನನ್ನ ಹೇಗೆ ಡಿಫೆಂಡ್ ಮಾಡಿಕೊಳ್ಬೇಕು ಅಂತ ಗೊತ್ತಿರುತ್ತೆ. ಮೈಲಾಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕೊಲೆಯಾಗಿರುವ ದಿವ್ಯಾಳನ್ನ ಆ ಕಿಲ್ಲರ್ ರಾತ್ರಿ ಹೊತ್ತು ಸುಮಾರು 1 ಗಂಟೆಗೆ ಕೊಲೆ ಮಾಡಿದ್ದಾನೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ನಾನು ಆ ದಿನ ರಾತ್ರಿ 11:00 ದಿವ್ಯಾಳನ್ನ ಆಕೆ ಹಾಸ್ಟೆಲ್ ಬಳಿ ಡ್ರಾಪ್ ಮಾಡಿದ್ದೆ. ವಾಪಸ್ ನಾನು ಮನೆಗೆ ಹೋಗ್ತಿದ್ದಾಗ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ದೆ ಅಂತ ಪೊಲೀಸರು ನನ್ನ ಗಾಡಿಯನ್ನ ಸೀಸ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ರು. ನಾನು ದಿವ್ಯಾಳ ಕೊಲೆಯಾದ ಸಮಯದಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದೆ ಅನ್ನೋದಕ್ಕೆ ಪ್ರೂಫ್ ಇದೆ ಅಂತ ತೋರಿಸ್ತಾನೆ. ನಂತರ ಜಡ್ಜ್ಗೆ ಗೊತ್ತಾಗುತ್ತೆ ಸಿದ್ಧಾರ್ಥ್ನ ಕೇವಲ ಫೋಟೋ ಹಾಗೂ ಕಾಲ್ ರೆಕಾರ್ಡ್ ನ ಎವಿಡೆನ್ಸ್ ನ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಅಂತ. ಸಿದ್ಧಾರ್ಥ್ ವಿರುದ್ಧ ಯಾವುದೇ ಪ್ರಾಪರ್ ಎವಿಡೆನ್ಸ್ ಗಳೇ ಇಲ್ಲದ ಕಾರಣ ಕೋರ್ಟ್ ಇವನನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡುತ್ತೆ. ಮತ್ತೊಂದು ಕಡೆ ಕಮಿಷನರ್ಗೆ ಈ ವಿಷಯ ಗೊತ್ತಾಗಿ ಕೋಪದಲ್ಲಿ ರಘುರಾಮ್ನನ್ನ ಕರೆಸಿ ಸರಿಯಾಗಿ ಬೈತಾರೆ. ಇಷ್ಟು ವರ್ಷ ಸರ್ವಿಸ್ ಆಗಿರುವ ನಿನಗೆ ಒಂದು ಕೇಸನ್ನ ಹೇಗೆ ಪ್ರೊಸೀಡ್ ಮಾಡಬೇಕು ಅಂತಾನೋ ಗೊತ್ತಿಲ್ವಾ? ಕೇವಲ ಕಾಲ್ ರೆಕಾರ್ಡಿಂಗ್ ಹಾಗೂ ಫೋಟೋದ ಎವಿಡೆನ್ಸ್ ನ ಮೇಲೆ ಯಾರನ್ನಾದ್ರೂ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯನಾ? ಸರಿಯಾದ ಎವಿಡೆನ್ಸ್ ಗಳನ್ನ ಸಬ್ಮಿಟ್ ಮಾಡದೆ ನಮ್ಮ ಡಿಪಾರ್ಟ್ಮೆಂಟ್ ನ ಮರ್ಯಾದೆಯನ್ನ ಹರಾಜು ಹಾಕಿಬಿಟ್ಟೆ. ಇನ್ ಮುಂದೆ ನೀನು ಈ ಕೇಸ್ ನಲ್ಲಿ ಯಾವುದೇ ಕಾರಣಕ್ಕೂ ಇನ್ವಾಲ್ವ್ ಆಗೋದು ಬೇಡ ಅಂತ ಆ ಕೇಸನ್ನ ಕವಿತಾಳಿಗೆ ಅಸೈನ್ ಮಾಡಿಬಿಡ್ತಾರೆ. ಇದರಿಂದಾಗಿ ರಘುರಾಮ್ಗೆ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲರ ಮುಂದೆ ತುಂಬಾನೇ ಅವಮಾನ ಆಗುತ್ತೆ. ಅದೇ ದಿನ ರಾತ್ರಿ ಆ ಲಾಯರ್ ಬಾಬುನ ಮನೆಯಲ್ಲಿ ಅವನ ಹೆಂಡತಿ ಒಬ್ಬಳೇ ಇರುವಾಗ ಮನೆಯ ಡೋರ್ ಅನ್ನ ಯಾರೋ ಜೋರಾಗಿ ಬಡಿತಾರೆ. ಮೋಸ್ಟ್ಲಿ ತನ್ನ ಗಂಡ ಬಾಬುನೆ ಕುಡಿದು ಮನೆಗೆ ಬಂದಿರಬಹುದು ಅಂತ ಅವನ ಹೆಂಡತಿ ಹೋಗಿ ಬಾಗಿಲನ್ನ ಓಪನ್ ಮಾಡ್ತಾಳೆ. ಆದ್ರೆ ಅಲ್ಲಿಗೆ ಬಂದಿದ್ದ ಕಿಲ್ಲರ್ ತನ್ನ ಕೈಯಲ್ಲಿದ್ದ ರಾಡ್ ನಿಂದ ಬಾಬುನ ಹೆಂಡತಿಯ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಬಿಡ್ತಾನೆ. ಇಲ್ಲಿಗೆ ಕಟ್ಟಾಗಿ ಮರುದಿನ ಬೆಳಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಆ ಬಾಬುನ ಹೆಂಡತಿಯ ಡೆಡ್ ಬಾಡಿ ಒಂದು ಟ್ರ್ಯಾಕ್ಟರ್ ನ ಒಳಗಡೆ ಬಿದ್ದಿರುತ್ತೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಕವಿತಾ ತಕ್ಷಣವೇ ತನ್ನ ಟೀಮ್ ಅನ್ನ ಕರೆದುಕೊಂಡು ಸ್ಪಾಟ್ಗೆ ಹೋಗ್ತಾಳೆ. ಡೆಡ್ ಬಾಡಿಯ ಸುತ್ತಮುತ್ತಲಿನ ಜಾಗವನ್ನ ಸೂಕ್ಷ್ಮವಾಗಿ ನೋಡ್ತಿದ್ದಾಗ ಕವಿತಾಳಿಗೆ ಒಂದು ಎವಿಡೆನ್ಸ್ ಸಿಗುತ್ತೆ. ತಕ್ಷಣವೇ ಅದನ್ನ ತೆಗೆದುಕೊಂಡು ಸಿದ್ಧಾರ್ಥ್ನ ಮನೆಗೆ ಬರ್ತಾಳೆ. ನಶೆಯಲ್ಲಿ ಮಲಗಿದ್ದ ಸಿದ್ಧಾರ್ಥ್ನ ಎಬ್ಬಿಸಿ ನಿನ್ನೆ ರಾತ್ರಿ ಎಲ್ಲಿದ್ದೆ ಅಂತ ವಿಚಾರಿಸ್ತಾಳೆ. ನಿನ್ನೆ ಜಾಸ್ತಿ ಡ್ರಿಂಕ್ಸ್ ಮಾಡಿದ ಕಾರಣ ಮನೆಗೆ ಬಂದು ಮಲಗಿಕೊಂಡಿದ್ದೆ ಅಂತ ಹೇಳ್ತಾನೆ. ಕೋಪಗೊಂಡ ಕವಿತಾ, ಸಿದ್ಧಾರ್ಥ್, ಎಷ್ಟು ದಿನ ನೀನು ಸುಳ್ಳನ್ನ ಹೇಳಿದ್ದು ಸಾಕು. ನಿನ್ನೆ ರಾತ್ರಿ ನೀನೆ ಆ ಬಾಬುನ ಹೆಂಡತಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ಯಾ. ಆಕೆ ಡೆಡ್ ಬಾಡಿಯ ಬಳಿ ನಿನ್ನ ವ್ಯಾಲೆಟ್ ಸಿಕ್ಕಿದೆ ನೋಡು ಅಂತ ತೋರಿಸ್ತಾಳೆ. ಇದನ್ನ ನೋಡಿದ ಸಿದ್ಧಾರ್ಥ್ಗೆ ಒಂದೇ ಸಾರಿ ಶಾಕ್ ಆಗಿಬಿಡುತ್ತೆ. ಕವಿತಾ, ನಿಜವಾಗಿಯೂ ನಾನು ಈ ಕೊಲೆಯನ್ನು
ಕೊಲೆಯನ್ನ ಮಾಡಿಲ್ಲ. ನನ್ನ ವ್ಯಾಲೆಟ್ ಆ ಡೆಡ್ ಬಾಡಿಯ ಪಕ್ಕದಲ್ಲಿ ಹೇಗೆ ಹೋಯ್ತು ಅಂತ ನನ್ಗೇನೆ ಅರ್ಥ ಆಗ್ತಿಲ್ಲ. ಖಂಡಿತ ಆ ಕಿಲ್ಲರ್ ಈ ಕೇಸ್ಗಳಲ್ಲಿ ನನ್ನನ್ನ ಸಿಕ್ಕಿ ಹಾಕಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಆದ್ರೆ ಕವಿತಾ ಮಾತ್ರ ಅದೇ ಕೋಪದಲ್ಲಿ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಬಂದು ನಿನ್ನನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಈಗ ಸಿದ್ಧಾರ್ಥ್ ಆ ನಿಜವಾದ ಕಿಲ್ಲರ್ ನನ್ನ ಕಂಡುಹಿಡಿದು ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ತಕ್ಷಣವೇ ಮೊದಲಿಗೆ ಕೊಲೆಯಾದ ದಿವ್ಯಾಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಚೆಕ್ ಮಾಡ್ತಾನೆ. ಅದರಲ್ಲಿ ಆಕೆ ಪ್ರೈವೇಟ್ ಪಾರ್ಟ್ ನಲ್ಲಿ ಸಿಕ್ಕಿದ್ದ ಸೀಮನ್ ನಿಂದ ಆ ಕೊಲೆಗಾರನ ಬ್ಲಡ್ ಗ್ರೂಪ್ AB ನೆಗೆಟಿವ್ ಇರಬೇಕು ಅಂತ ಗೆಸ್ ಮಾಡಿರ್ತಾರೆ. ಆದ್ರೆ ಸೀಮನ್ ಟೆಸ್ಟ್ ನ ಮೂಲಕ ಪಕ್ಕ ಇದೆ ಬ್ಲಡ್ ಗ್ರೂಪ್ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗುತ್ತೆ. ತನಗೆ ಗೊತ್ತಿದ್ದ ಡಾಕ್ಟರ್ ನನ್ನ ವಿಚಾರಿಸಿದಾಗ ಆ ಕಿಲ್ಲರ್ ನ ಬ್ಲಡ್ ಗ್ರೂಪ್ AB ಪಾಸಿಟಿವ್ ಕೂಡ ಇರಬಹುದು ಅಂತ ಹೇಳ್ತಾನೆ. ಈಗ ಸಡನ್ ಆಗಿ ಸಿದ್ಧಾರ್ಥ್ಗೆ ಏನೋ ಫ್ಲಾಶ್ ಆಗುತ್ತೆ. ತಕ್ಷಣವೇ ಹೋಗಿ ಕಮಿಷನರ್ ನನ್ನ ಮೀಟ್ ಮಾಡಿ ತಾನು ಇನ್ವೆಸ್ಟಿಗೇಟ್ ಮಾಡಿರುವ ಒಂದೊಂದೇ ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸರ್, ದಿವ್ಯಾಳ ಕೇಸ್ ನಲ್ಲಿ ನನ್ನ ಮೇಲೆ ಅನುಮಾನ ಪಟ್ಟು ನನ್ನನ್ನ ಅರೆಸ್ಟ್ ಮಾಡಿದ ನಂತರ ನಾನು ಆಕೆ ಬಾಡಿ ಸಿಕ್ಕಿದ್ದ ಕ್ವಾರಿಗೆ ಹೋಗಿದ್ದೆ. ಆಗ ದಿವ್ಯಾಳ ಡೆಡ್ ಬಾಡಿ ಸಿಕ್ಕಿದ್ದ ಅದೇ ಜಾಗದಲ್ಲಿ ಭತ್ತದ ಕಾಳುಗಳು ಬಿದ್ದಿರೋದನ್ನ ಅಬ್ಸರ್ವ್ ಮಾಡಿದೆ. ಕ್ವಾರಿಯಲ್ಲಿ ಭತ್ತದ ಕಾಳುಗಳು ಹೇಗೆ ಬರೋದಕ್ಕೆ ಸಾಧ್ಯ ಅಂತ ನನಗೆ ತುಂಬಾನೇ ಆಶ್ಚರ್ಯ ಆಯ್ತು. ನಂತರ ಮತ್ತಷ್ಟು ಅನುಮಾನ ಬಂದು ಸುತ್ತಮುತ್ತಲಿನ ಜಾಗವನ್ನ ಸರ್ಚ್ ಮಾಡ್ತಿದ್ದಾಗ ಅಲ್ಲೇ ಇದ್ದ ಚಿಕ್ಕ ಬಂಡೆಯ ಮೇಲೆ ದಿವ್ಯಾಳ ರಕ್ತದಿಂದ C ಅಂತ ಬರೆಯಲಾಗಿತ್ತು. ಹಾಗೂ ಅಲ್ಲೇ ಪಕ್ಕದಲ್ಲಿ ಭತ್ತದ ಗಿಡವನ್ನ ಕೂಡ ಎಸೆಯಲಾಗಿತ್ತು. ಸರ್, ಅವುಗಳನ್ನ ನೋಡಿದಾಗ ನನಗೆ ಒಂದು ವಿಷಯ ಕನ್ಫರ್ಮ್ ಆಯ್ತು. ಅದೇನಂದ್ರೆ ಆ ಕಿಲ್ಲರ್ ಮುಂದೆ ನಡೆಯುವ ಎರಡನೇ ಕೊಲೆಯ ಬಗ್ಗೆ ನಮಗೆ ಕ್ಲೂ ಕೊಟ್ಟಿದ್ದ. ಇದಾಗಿ ಕೆಲವು ದಿನಗಳ ನಂತರ ಆ ಲಾಯರ್ ಬಾಬುನ ಹೆಂಡತಿ ಶ್ವೇತಾಳ ಕೊಲೆ ಆಯ್ತು. ತಕ್ಷಣ ನಾನು ಕ್ರೈಮ್ ಸ್ಪಾಟ್ಗೆ ಹೋಗಿ ನೋಡಿದ್ರೆ ಶ್ವೇತಾಳ ಡೆಡ್ ಬಾಡಿ ಬಿದ್ದಿದ್ದ ಜಾಗ ಒಂದು ಭತ್ತದ ಗದ್ದೆ. ಡೆಡ್ ಬಾಡಿ ಸಿಕ್ಕಿದ್ದ ಜಾಗವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ಬಣ್ಣ ಬಣ್ಣದ ದಾರಗಳು ಬಿದ್ದಿದ್ವು. ಇದರರ್ಥ ಇದು ಕೂಡ ಆ ಕಿಲ್ಲರ್ ಬೇಕಂತಲೇ ಬಿಟ್ಟು ಹೋಗಿರುವ ಕ್ಲೂಗಳು. ಹಾಗೂ ಕೊಲೆ ಮಾಡಿದ ನಂತರ ಕಿಲ್ಲರ್ ಶ್ವೇತಾಳ ರಕ್ತದಲ್ಲಿ ಟ್ರ್ಯಾಕ್ಟರ್ ನ ಕೆಳಗಡೆ P ಎಂಬ ಅಕ್ಷರವನ್ನ ಬರೆದಿದ್ದಾನೆ. ಸರ್, ಇದನ್ನೆಲ್ಲ ನೋಡಿದಾಗ ನನಗೆ ಒಂದು ವಿಷಯ ಕನ್ಫರ್ಮ್ ಆಯ್ತು. ಅದೇನಂದ್ರೆ ಆತ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್. ಸರ್, ಆ ಕಿಲ್ಲರ್ ಮೊದಲನೇ ವಿಕ್ಟಿಮ್ ದಿವ್ಯಾಳನ್ನ ಕೊಲೆ ಮಾಡುವಾಗ್ಲೇ ಕ್ಲೂಗಳನ್ನ ಬಿಟ್ಟಿದ್ದಾನೆ. ಎರಡನೇ ಕೊಲೆ ಭತ್ತದ ಗದ್ದೆಯಲ್ಲಿ ನಡೆಯುತ್ತೆ ಅಂತ. ಹಾಗೂ ಮೊದಲ ವಿಕ್ಟಿಮ್ ದಿವ್ಯಾಳ ಪ್ರೈವೇಟ್ ಪಾರ್ಟ್ ನಲ್ಲಿ ಒಂದು ಬೋಲ್ಟ್ ಅನ್ನ ಇನ್ಸರ್ಟ್ ಮಾಡಿದ್ದ ಅಲ್ವಾ, ಅದರ ಮೇಲೆ PDR ಎಂಬ ಅಕ್ಷರಗಳು ಎನ್ಗ್ರೇವ್ ಆಗಿದೆ. ನಾನು ಗೆಸ್ ಮಾಡ್ತಿರೋ ಪ್ರಕಾರ ಆ ಕಿಲ್ಲರ್ ನ ನೆಕ್ಸ್ಟ್ ಟಾರ್ಗೆಟ್ PDR ಅಂದ್ರೆ ಪಾಡ್ಯರು ಎಂಬ ಊರಿನ ಯಾವ್ದಾದ್ರು ಹುಡುಗಿ ಅಂತ ಹೇಳ್ತಾನೆ. ಹೀಗೆ ಹೇಳ್ತಿರುವಾಗ್ಲೇ ಸಿದ್ಧಾರ್ಥ್ಗೆ ಸಡನ್ ಆಗಿ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅದೇನಂದ್ರೆ ದಿವ್ಯಾಳನ್ನ ಕೊಲೆ ಮಾಡಿ ಕರೆಕ್ಟ್ ಆಗಿ 10 ದಿನಗಳ ನಂತರ ಆ ಕಿಲ್ಲರ್ ಬಾಬುನ ಹೆಂಡತಿ ಶ್ವೇತಾಳನ್ನ ಕೊಲೆ ಮಾಡಿದ್ದ. ಈಗ ಬಾಬುನ ಹೆಂಡತಿ ಶ್ವೇತಾಳ ಕೊಲೆಯಾಗಿ ಇವತ್ತಿಗೆ 10 ದಿನಗಳು ಆಗಿ ಹೋಗಿರುತ್ತೆ. ಇದರರ್ಥ ಖಂಡಿತ ಆ ಕಿಲ್ಲರ್ ತನ್ನ ನೆಕ್ಸ್ಟ್ ಟಾರ್ಗೆಟ್ ಅನ್ನ ಕೊಲೆ ಮಾಡಿರ್ತಾನೆ. ಸರ್, ತಕ್ಷಣವೇ ನಾವು ಆ ಪಾಡ್ಯರು ಎಂಬ ಗ್ರಾಮಕ್ಕೆ ಹೋಗ್ಬೇಕು ಅಂತ ಕವಿತಾಳನ್ನ ಕರೆದುಕೊಂಡು ಹೊರಡ್ತಾನೆ. ಈಗ ಸಿದ್ಧಾರ್ಥ್ಗೆ ಎರಡನೇ ವಿಕ್ಟಿಮ್ ಕೊಲೆಯಾದ ಜಾಗದಲ್ಲಿ ಬಣ್ಣ ಬಣ್ಣದ ದಾರಗಳು ಸಿಕ್ಕಿದ್ವಲ್ವಾ, ಆ ರೀತಿಯ ದಾರಗಳನ್ನ ಪ್ರೊಡಕ್ಷನ್ ಮಾಡುವ ಫ್ಯಾಕ್ಟರಿ ಪಾಡೇರು ಎಂಬ ಗ್ರಾಮದಲ್ಲಿ ಇದೆ ಅಂತ ಗೊತ್ತಾಗಿ ಅಲ್ಲಿಗೆ ಹೋಗ್ತಾರೆ. ಆ ಫ್ಯಾಕ್ಟರಿ ಒಳಗಡೆ ಹೋಗ್ತಿದ್ದ ಹಾಗೆ ಅಲ್ಲೇ ಅರ್ಧಂಬರ್ಧ ಸುಟ್ಟು ಬಿದ್ದಿದ್ದ ಸಿದ್ಧಾರ್ಥ್ನ ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ. ಇದನ್ನ ನೋಡಿದ ಇನ್ಸ್ಪೆಕ್ಟರ್ ಕವಿತಾಗೂ ಕೂಡ ಈಗ ಕನ್ಫರ್ಮ್ ಆಗುತ್ತೆ ಇವನನ್ನ ಸಿಕ್ಕಿ ಹಾಕಿಸಬೇಕು ಅಂತಾನೆ ಆ ಕಿಲ್ಲರ್ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ. ಅಲ್ಲಿ ಬಿದ್ದಿದ್ದ ರಕ್ತದ ಗುರುತುಗಳನ್ನ ಫಾಲೋ ಮಾಡ್ತಾ ಹೋಗಿ ಅಲ್ಲಿದ್ದ ಫ್ರಿಡ್ಜ್ ಅನ್ನ ಓಪನ್ ಮಾಡಿದಾಗ ಶಾಕಿಂಗ್ಲಿ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ಸಿಗುತ್ತೆ. ಇದರರ್ಥ ಆ ಸೀರಿಯಲ್ ಕಿಲ್ಲರ್ ಈ ಸಿದ್ಧಾರ್ಥ್ ಹೇಳಿದ ಹಾಗೆ ಕರೆಕ್ಟ್ ಆಗಿ 10ನೇ ದಿನ ತನ್ನ 3ನೇ ವಿಕ್ಟಿಮ್ ಅನ್ನ ಕೊಲೆ ಮಾಡಿದ್ದಾನೆ. ಹಾಗೂ ಈ ಬಾರಿ ಆ ಹುಡುಗಿಯ ತಲೆ ಮೇಲೆ I ಎಂಬ ಅಕ್ಷರವನ್ನ ಬರೆದಿರ್ತಾನೆ. ಈಗ ಸಿದ್ಧಾರ್ಥ್ಗೆ ಒಂದೊಂದು ಡೆಡ್ ಬಾಡಿ ಬಳಿ ಕೂಡ ಆ ಕಿಲ್ಲರ್ ಒಂದೊಂದು ಅಕ್ಷರವನ್ನ ಬರೆದು ಹೋಗ್ತಿದ್ದಾನೆ. ಆ 3 ಅಕ್ಷರಗಳನ್ನ ಸೇರ್ಸಿದ್ರೆ ಏನಾದ್ರೂ ಸೆಂಟೆನ್ಸ್ ಆಗುತ್ತಾ ಅಂತ ಟ್ರೈ ಮಾಡ್ತಾನೆ. ಆಗ ಸಿದ್ಧಾರ್ಥ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅದೇನಂದ್ರೆ ಆ ಕಿಲ್ಲರ್ IPC ಎಂಬ ಅಕ್ಷರವನ್ನ ಬರೆದಿದ್ದಾನೆ. IPC ಅಂದ್ರೆ ಇಂಡಿಯನ್ ಪೀನಲ್ ಕೋಡ್ಸ್. ಆತ ನನ್ನನ್ನ ಈ ಕೊಲೆಗಳ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂದ್ರೆ ಖಂಡಿತ ಈ ಹಿಂದೆ ಯಾವುದೋ ಕೇಸ್ ನಲ್ಲಿ ಅವನಿಗೆ ನಾನು ಶಿಕ್ಷೆಯನ್ನ ಕೊಡಿಸಿದ್ದೀನಿ. ಖಂಡಿತ ಆತ ನಮ್ಮ ಕಾನೂನಿನ ವ್ಯವಸ್ಥೆ ಮೇಲೆ ಹಾಗೂ ನನ್ನ ಮೇಲಿರುವ ದ್ವೇಷಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಸಿದ್ಧಾರ್ಥ್ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಸಿದ್ಧಾರ್ಥ್ ಕವಿತಾಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಬಂದು ಮೀಟ್ ಮಾಡು ಅಂತ ಹೇಳ್ತಾನೆ. ತಕ್ಷಣವೇ ಕವಿತಾ ಹೋಗಿ ಏನ್ ವಿಷಯ ಅಂತ ಕೇಳಿದಾಗ ಒಂದು ಫೋಟೋವನ್ನ ತೋರಿಸ್ತಾನೆ. ಅದರಲ್ಲಿ ಹಿಂದಿನ ದಿನ ಅಂದ್ರೆ 3ನೇ ವಿಕ್ಟಿಮ್ ನ ಡೆಡ್ ಬಾಡಿ ಒಂದು ಫ್ರಿಡ್ಜ್ ನ ಒಳಗಡೆ ಸಿಕ್ಕಿತ್ತಲ್ವಾ, ಆ ಡೆಡ್ ಬಾಡಿಯ ಪಕ್ಕದಲ್ಲಿ RNBR ಎಂಬ ಅಕ್ಷರಗಳನ್ನ ಬರೆದಿರ್ತಾನೆ. RNBR ಎಂಬ ಅಕ್ಷರಗಳನ್ನ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿದಾಗ ರಾಣಿ ಬರ್ನರ್ ಎಂಬ ಒಂದು ಸ್ಮಶಾನದ ಜಾಗದ ಬಗ್ಗೆ ಗೊತ್ತಾಗುತ್ತೆ. ತಕ್ಷಣವೇ ಅಲ್ಲಿಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆಗಲೇ ಆ ಸೈಕೋ ಕಿಲ್ಲರ್ ಮತ್ತೊಬ್ಬಳು ಹುಡುಗಿಯನ್ನ ಕೊಲೆ ಮಾಡಿರ್ತಾನೆ. ನಂತರ ಆ ಹುಡುಗಿಯ ಫೋಟೋದ ಮೇಲೆ ಒಂದು ನಂಬರ್ ಅನ್ನ ಕೂಡ ಬರೆದು ಹೋಗಿರ್ತಾನೆ. ಇದುವರೆಗೂ ಸಿಕ್ಕಿರುವ ನಂಬರ್ ಗಳನ್ನ ಡಿಕೋಡ್ ಮಾಡಿದಾಗ ಶಾಕಿಂಗ್ಲಿ ಅದು ತಾನು ಈ ಹಿಂದೆ ವಾದ ಮಾಡಿರುವ ಒಂದು ಕೇಸ್ ನ ನಂಬರ್ ಅಂತ ಗೊತ್ತಾಗುತ್ತೆ. ತಕ್ಷಣವೇ ಮನೆಗೆ ಹೋಗಿ ತಾನು ವಾದ ಮಾಡಿದ್ದ ಆ ಕೇಸ್ ಫೈಲ್ ಅನ್ನ
ಅನ್ನ ಓಪನ್ ಮಾಡಿ ನೋಡಿದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಸಿದ್ಧಾರ್ಥ್ ಆ ಕೇಸ್ ನಲ್ಲಿ ಅಜಯ್ ಎಂಬ ಒಬ್ಬ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ ವ್ಯಕ್ತಿಯ ವಿರುದ್ಧ ವಾದ ಮಾಡಿರ್ತಾನೆ. ಯಾವುದೋ ಒಂದು ಕೇಸ್ನ ಮೇಲೆ ಒಂದು ಹೋಟೆಲ್ಗೆ ಹೋಗಿದ್ದಾಗ ಅಲ್ಲೇ ಇದ್ದ ರೂಮ್ ನಿಂದ ಚಿಕ್ಕ ಮಗು ಕಿರುಚುತ್ತಿರುವ ಶಬ್ದ ಬರ್ತಿರುತ್ತೆ. ಸಿದ್ಧಾರ್ಥ್ಗೆ ಅನುಮಾನ ಬಂದು ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಅಜಯ್ ಆ ಚಿಕ್ಕ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ತಕ್ಷಣವೇ ಸಿದ್ಧಾರ್ಥ್ ಅಜಯ್ಗೆ ಸರಿಯಾಗಿ ಹೊಡೆದು ಅವನನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿ ನಂತರ ಅವನ ವಿರುದ್ಧ ತಾನೇ ವಾದ ಮಾಡಿರ್ತಾನೆ. ಈಗ ಸಿದ್ಧಾರ್ಥ್ಗೆ ಮತ್ತೊಂದು ವಿಷಯ ಫ್ಲಾಶ್ ಆಗುತ್ತೆ. ಅಜಯ್ ನನ್ನಿಂದಾಗಿನೇ ಅವನ ಜೀವನ ಹಾಳಾಯ್ತು ಅಂತ ನನ್ನನ್ನ ಕೊಲೆಗಳ ಕೇಸ್ನಲ್ಲಿ ಸಿಕ್ಕಿ ಹಾಕಿಸೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಇದರರ್ಥ ನನ್ನ ಮೇಲಿನ ದ್ವೇಷಕ್ಕೆ ಆತ ನನ್ನ ಹೆಂಡತಿ ಸೀತಾಳನ್ನ ಕೂಡ ಕಿಡ್ನಾಪ್ ಮಾಡಿರಬಹುದಲ್ವಾ ಅಂತ ತಕ್ಷಣ ಅವನ ಮನೆಗೆ ಹೋಗ್ತಾರೆ. ಆದ್ರೆ ಅಲ್ಲಿ ನೋಡಿದ್ರೆ ಸಿದ್ಧಾರ್ಥ್ ಹಾಗೂ ಕವಿತಾಗೆ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಅಜಯ್ನ ತಂದೆ ತಾಯಿ ಆತ ಕೆಲವು ತಿಂಗಳ ಹಿಂದೆ ಸತ್ತು ಹೋದ ಅಂತ ಫೋಟೋ ಹಾಕಿರ್ತಾರೆ. ಇದನ್ನ ನೋಡಿ ಒಂದೇ ಸರಿ ಶಾಕ್ ಆದ ಸಿದ್ಧಾರ್ಥ್ ಅಷ್ಟಕ್ಕೂ ನಿಮ್ಮ ಮಗನಿಗೆ ಏನಾಯ್ತು ಅಂತ ವಿಚಾರಿಸ್ತಾನೆ. ಅದಕ್ಕೆ ಅವನ ತಂದೆ ತಾಯಿ ಹೇಳೋದೇನಂದ್ರೆ, ಸರ್ ನನ್ನ ಮಗ ಆ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ ಅಂತ ಅವನನ್ನ ಜೈಲಿಗೆ ಕಳುಹಿಸಿಬಿಟ್ರಿ. ಆದ್ರೆ ಕೆಲವು ದಿನಗಳ ನಂತರ ಅವನಿಗೆ ಬೇಲ್ ಸಿಕ್ಕಿ ಮನೆಗೆ ಬಂದ. ಸುತ್ತಮುತ್ತಲಿನ ಜನಗಳ ಮಾತುಗಳಿಂದ ಹಾಗೂ ತಾನು ಮಾಡಿದ ತಪ್ಪನ್ನ ನೆನೆಸಿಕೊಂಡು ಅದೇ ಡಿಪ್ರೆಷನ್ ನಲ್ಲಿ ನೇಣು ಹಾಕಿಕೊಂಡು ಸತ್ತು ಹೋದ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಸಿದ್ಧಾರ್ಥ್ ಹಾಗೂ ಕವಿತಾಗೆ ಮತ್ತಷ್ಟು ತಲೆ ಕೆಡುತ್ತೆ. ಅಜಯ್ ನೋಡಿದ್ರೆ ಸತ್ತು ಹೋಗಿದ್ದಾನೆ. ಆದ್ರೆ ಅವನ ಕೇಸ್ಗೆ ಸಂಬಂಧಪಟ್ಟ ನಂಬರ್ಗಳು ಡೆಡ್ ಬಾಡಿಗಳ ಬಳಿ ಸಿಗೋದಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕೊಲೆಗಳ ಹಿಂದೆ ಬೇರೆ ಯಾರಾದ್ರೂ ಇರ್ಬೋದಾ ಅಂತ ತಕ್ಷಣವೇ ಅಜಯ್ನ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳನ್ನ ಹ್ಯಾಕ್ ಮಾಡಿ ಚೆಕ್ ಮಾಡ್ತಾನೆ. ಆಗ ಅಜಯ್ ಸಾಯೋದಕ್ಕೂ ಕೆಲವು ದಿನಗಳ ಮುಂಚೆ ಫೇಸ್ಬುಕ್ ನಲ್ಲಿ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿರ್ತಾನೆ. ಆ ಗ್ರೂಪ್ ನ ಮೋಟಿವ್ ಏನಂದ್ರೆ AB ಪಾಸಿಟಿವ್ ಇರುವ ಬ್ಲಡ್ ಗ್ರೂಪ್ ನವರು ಈ ಗ್ರೂಪ್ಗೆ ಸೇರಿಕೊಳ್ಳಿ, ನಾವೆಲ್ಲ ಸೇರಿ AB ಪಾಸಿಟಿವ್ ರಕ್ತದ ಅವಶ್ಯಕತೆ ಇರುವ ಪೇಷಂಟ್ ಗಳಿಗೆ ಸಹಾಯ ಮಾಡೋಣ ಅಂತ ಪೋಸ್ಟ್ ಆಗಿರ್ತಾನೆ. ಮತ್ತಷ್ಟು ಸರ್ಚ್ ಮಾಡಿದಾಗ ಕೇರಳದ ಉಬೇದ್ ಎಂಬ ಒಬ್ಬ ಹುಡುಗ ಅಜಯ್ ಜೊತೆ ಆಗಾಗ ಚಾಟ್ ಮಾಡ್ತಾ ಇದ್ದಿದ್ದನ್ನ ಸಿದ್ಧಾರ್ಥ್ ಅಬ್ಸರ್ವ್ ಮಾಡ್ತಾನೆ. ತಕ್ಷಣವೇ ಕೇರಳದ ಉಬೇದ್ ಎಂಬ ಹುಡುಗನ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಶಾಕಿಂಗ್ಲಿ ಆತ ಕೂಡ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ತಕ್ಷಣವೇ ಸಿದ್ಧಾರ್ಥ್ ಕೇರಳಕ್ಕೆ ಹೋಗಿ ಪೊಲೀಸರನ್ನ ಕರೆದುಕೊಂಡು ಉಬೇದ್ ಎಂಬ ಹುಡುಗನ ಮನೆಗೆ ಹೋಗ್ತಾನೆ. ಉಬೇದ್ ನ ಪರ್ಸನಲ್ ಬೀರುವನ್ನ ಚೆಕ್ ಮಾಡಿದಾಗ ಅಲ್ಲಿ ಒಂದು ಲ್ಯಾಪ್ಟಾಪ್ ಹಾಗೂ ಒಂದಷ್ಟು ಡಾಕ್ಯುಮೆಂಟ್ ಗಳು ಸಿಗುತ್ತೆ. ಅದರಲ್ಲಿ ಉಬೇದ್ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ಆತ ಬೆಂಗಳೂರಿಗೆ ಬರೋದಕ್ಕೆ ಅಂತ ಅಜಯ್ ಬಸ್ ಟಿಕೆಟ್ ಗಳನ್ನ ಬುಕ್ ಮಾಡಿರ್ತಾನೆ. ಸಿದ್ಧಾರ್ಥ್ಗೆ ಮತ್ತಷ್ಟು ಅನುಮಾನ ಬಂದು ಚೆಕ್ ಮಾಡಿದಾಗ ಒಂದು ವಿಷಯ ಕಾಮನ್ ಅನ್ಸುತ್ತೆ. ಅದೇನೆಂದ್ರೆ ಬ್ಲಡ್ ಗ್ರೂಪ್ ನ ಜೊತೆಗೆ ಉಬೇದ್ ನ ಹೈಟ್ weight ಕೂಡ ಅಜಯ್ಗೆ ಮ್ಯಾಚ್ ಆಗ್ತಿರುತ್ತೆ. ಸ್ನೇಹಿತರೆ, ಈಗ ಗೊತ್ತಾಗುವ ಶಾಕಿಂಗ್ ವಿಷಯ ಏನ್ ಗೊತ್ತಾ? ಸಿದ್ಧಾರ್ಥ್ ಹೇಳಿದ ಹಾಗೆ ಅಜಯ್ ಉಬೇದ್ ನನ್ನ ಕರೆದುಕೊಂಡು ಬಂದು ಅವನನ್ನ ಕೊಲೆ ಮಾಡಿಬಿಡ್ತಾನೆ. ತಾನೇ ಸತ್ತು ಹೋದೆ ಅಂತ ಎಲ್ಲರನ್ನ ನಂಬಿಸೋದಕ್ಕೆ ತನ್ನ ರಕ್ತವನ್ನ ಹಾಗೂ ತನ್ನ ಹ್ಯಾಂಡ್ ರೈಟಿಂಗ್ ನಲ್ಲಿ ಬರೆದಿರುವ ಸೂಸೈಡ್ ನೋಟ್ ಅನ್ನ ಇಡ್ತಾನೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ್ಲೂ ಕೂಡ ಡಾಕ್ಟರ್ಸ್ ಗಳಿಗೆ ಯಾವುದೇ ಅನುಮಾನನೇ ಬಾರದ ಕಾರಣ ಅಜಯ್ ಸತ್ತು ಹೋಗಿದ್ದಾನೆ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಆದ್ರೆ ಅಸಲಿಗೆ ಅಲ್ಲಿ ಸತ್ತಿರೋದು ಕೇರಳದ ಉಬೇದ್. ಈಗ ಇವನ ಮಾತನ್ನ ಕೇಳಿದ ಆಫೀಸರ್ ಕವಿತಾಗೆ ಒಂದು ಕನ್ಫ್ಯೂಷನ್ ಶುರುವಾಗುತ್ತೆ. ಅಜಯ್ಗೆ ನಿನ್ನ ಮೇಲೆ ದ್ವೇಷ ಇದ್ದಿದ್ದೇನೋ ನಿಜಾನೇ, ಆದ್ರೆ ಆತ ತಾನೇ ಸತ್ತಿದ್ದೀನಿ ಅಂತ ಸ್ಟೇಜ್ ಮಾಡಿ ಉಬೇದ್ ನನ್ನ ಯಾಕೆ ಕೊಲೆ ಮಾಡ್ದ ಅಂತ ಕೇಳ್ತಾಳೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಸಿದ್ಧಾರ್ಥ್ನ ಮನೆಗೆ ಒಂದು ಪಾರ್ಸಲ್ ಬರುತ್ತೆ. ಸಿದ್ಧಾರ್ಥ್ನ ತಂಗಿ ಆ ಪಾರ್ಸಲ್ ಅನ್ನ ರಿಸೀವ್ ಮಾಡಿಕೊಳ್ಳೋದಕ್ಕೆ ಅಂತ ಹೊರಗಡೆ ಹೋದಾಗ ಯಾರೋ ಇದ್ದಕ್ಕಿದ್ದ ಹಾಗೆ ಆಕೆ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಸಿದ್ಧಾರ್ಥ್ನ ತಂಗಿ ಜೋರಾಗಿ ಕೂಗಿಕೊಂಡ ಕಾರಣ ತಕ್ಷಣವೇ ಆತ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಈಗ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಸಿದ್ಧಾರ್ಥ್ ತಕ್ಷಣವೇ ಹಾಸ್ಪಿಟಲ್ಗೆ ಓಡಿ ಹೋಗ್ತಾನೆ. ಸಿದ್ಧಾರ್ಥ್ನ ತಂಗಿ ಶಾಕಿಂಗ್ಲಿ, ಅಣ್ಣ ನೀನೇ ಅಲ್ವಾ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು, ನನ್ನನ್ನು ಯಾಕೆ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದೆ ಅಂತ ಕೇಳ್ತಾಳೆ. ತನ್ನ ತಂಗಿಯ ಮಾತುಗಳನ್ನ ಕೇಳಿದ ಸಿದ್ಧಾರ್ಥ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಸ್ನೇಹಿತರೆ, ಸಿದ್ಧಾರ್ಥ್ನ ತಂಗಿ ಯಾಕೆ ಹೀಗೆ ಹೇಳಿದ್ಲು ಅಂತ ಮುಂದೆ ನಮ್ಗೆ ಗೊತ್ತಾಗುತ್ತೆ. ಈ ಕಡೆ ಪೊಲೀಸರಿಗೆ ಪೊಲಿಟಿಕಲಿ ತುಂಬಾನೇ ಪ್ರೆಷರ್ ಕ್ರಿಯೇಟ್ ಆದ ಕಾರಣ ಸಿದ್ಧಾರ್ಥ್ನನ್ನೇ ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸೋದಕ್ಕೆ ಪ್ಲಾನ್ ಮಾಡಿಕೊಳ್ತಾರೆ. ಆದ್ರೆ ಈ ವಿಷಯ ಕವಿತಾಳಿಂದ ಗೊತ್ತಾಗ್ತಿದ್ದ ಹಾಗೆ ಸಿದ್ಧಾರ್ಥ್ ತಕ್ಷಣವೇ ತಪ್ಪಿಸಿಕೊಂಡು ತನ್ನ ತಂಗಿಗೆ ಹಿಂದಿನ ದಿನ ಯಾವ ಜಾಗದಲ್ಲಿ ಅಟ್ಯಾಕ್ ಆಗಿತ್ತೋ ಅಲ್ಲಿಗೆ ಬರ್ತಾನೆ. ಅಲ್ಲಿ ಸಿದ್ಧಾರ್ಥ್ಗೆ ಒಂದು 50 ರೂಪಾಯಿಯ ನೋಟ್ ಸಿಗುತ್ತೆ. ಆ ನೋಟ್ ಅನ್ನ ನೋಡ್ತಿದ್ದ ಹಾಗೆ ಸಡನ್ ಆಗಿ ಸಿದ್ಧಾರ್ಥ್ಗೆ ಏನೋ ಫ್ಲಾಶ್ ಆಗುತ್ತೆ. ಅಲ್ಲಿಂದ ಸೀದಾ ಸಿದ್ಧಾರ್ಥ್ ನಾವು ಚಿತ್ರದ ಶುರುವಿನಲ್ಲಿ ಜೋಸೆಫ್ ಎಂಬಾತನ ಒಂದು ಆಂಟಿಕ್ ಶಾಪ್ ಅನ್ನ ನೋಡಿದ್ವಿ ಅಲ್ವಾ, ಅದರ ಒಳಗಡೆ ಯಾರಿಗೂ ಗೊತ್ತಾಗದ ಹಾಗೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಇದುವರೆಗೂ ಕೊಲೆಯಾಗಿರುವ ಹುಡುಗಿಯರ ಡೀಟೇಲ್ಸ್ ಗಳನ್ನ ಬೋರ್ಡ್ ನ ಮೇಲೆ ಬರೆದಿರುತ್ತೆ. ಹಾಗೂ ಆ ರೂಮ್ ನ ತುಂಬಾ ಟಾರ್ಚರ್ ಮಾಡೋದಕ್ಕೆ ಯೂಸ್ ಮಾಡುವ ಚಿತ್ರ ವಿಚಿತ್ರ ವಸ್ತುಗಳ ಜೊತೆಗೆ ಸೀತಾಳ ಡೀಟೇಲ್ಸ್ ಗಳು ಕೂಡ ಸಿಗುತ್ತವೆ. ಈತ ಅದನ್ನೆಲ್ಲ ನೋಡ್ತಿರುವಾಗ್ಲೇ ಶಾಕಿಂಗ್ಲಿ ಸಿದ್ಧಾರ್ಥ್ ರೀತಿನೇ ಕಾಣುವ ಮತ್ತೊಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಆತ ತನ್ನ ಹಾಗೇನೆ ಇರೋದನ್ನ ನೋಡಿದ ಸಿದ್ಧಾರ್ಥ್ಗೆ ಒಂದೇ ಸರಿ ಗಾಬರಿಯಾಗಿ ಬಿಡುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುತ್ತೆ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್. ಇದುವರೆಗೂ ಯಾವ್ಯಾವ ಹುಡುಗಿಯರು ಕೊಲೆಯಾಗಿದ್ದಾರೋ ಅವರನ್ನೆಲ್ಲ ಕೊಲೆ ಮಾಡಿರೋದು ಈ ಸಿದ್ಧಾರ್ಥ್ ರೀತಿನೇ ಕಾಣುವ ಮತ್ತೊಬ್ಬ ವ್ಯಕ್ತಿ. ಇದೇ ಕಾರಣಕ್ಕೇನೆ ಸಿದ್ಧಾರ್ಥ್ನ ತಂಗಿ ಅವನನ್ನ ನೋಡಿದಾಗ ತನ್ನ ಅಣ್ಣ ಅಂದುಕೊಂಡು ಸ್ಮೈಲ್ ಮಾಡಿರ್ತಾಳೆ. ಹಾಗೂ ಆ ದಿನ ಸೀತಾಳನ್ನ ಕೂಡ ಈತನೇ ಕಿಡ್ನಾಪ್ ಮಾಡಿರ್ತಾನೆ. ಸಿದ್ಧಾರ್ಥ್ ಯಾರ್ ನೀನು ಅಂತ ಕೇಳಿದಾಗ ಆ ವ್ಯಕ್ತಿ ವಿಚಿತ್ರವಾಗಿ ನಗುತ್ತಾ ತನ್ನ ಮುಖಕ್ಕೆ ಹಾಕಿಕೊಂಡಿದ್ದ ಮಾಸ್ಕ್ ಅನ್ನ ತೆಗಿತಾನೆ. ಸ್ನೇಹಿತರೆ, ಸಿದ್ಧಾರ್ಥ್
ರೀತಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿರುವ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ಆಂಟಿಕ್ ಶಾಪ್ನ ಓನರ್ ಆಗಿರುವ ಜೋಸೆಫ್. ಸ್ನೇಹಿತರೆ, ಅಷ್ಟಕ್ಕೂ ಸಿದ್ಧಾರ್ಥ್ 50 ರೂಪಾಯಿ ನೋಟನ್ನ ನೋಡಿ ಯಾಕೆ ಇಲ್ಲಿಗೆ ಬಂದಾಗುತ್ತಾ? ಕೆಲವು ದಿನಗಳ ಹಿಂದೆ ಕೃಷ್ಣನ ಮೂರ್ತಿಯನ್ನ ಪರ್ಚೇಸ್ ಮಾಡಿದಾಗ ಸಿದ್ಧಾರ್ಥೆ ಆ ನೋಟನ್ನ ಅವನಿಗೆ ಕೊಟ್ಟಿರ್ತಾನೆ. ಯಾರ್ ನೀನು, ಯಾಕೆ ಈ ರೀತಿ ಕೊಲೆಗಳನ್ನ ಮಾಡಿ ನನ್ನನ್ನ ಸಿಕ್ಕಿ ಹಾಕಿಸೋದಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂತ ಕೇಳಿದಾಗ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸಿದ್ಧಾರ್ಥ್ನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಜೈಲಿಗೆ ಹೋಗಿದ್ದ ಅಜಯ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡು ಜೋಸೆಫ್ ಆಗಿ ಬದಲಾಗಿರ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಈ ಸೈಕೋ ಅಜಯ್ ಸಿದ್ಧಾರ್ಥ್ ತನ್ನ ಜೀವನವನ್ನ ಹಾಳು ಮಾಡಿಬಿಟ್ಟ ಅಂತ ಅವನ ಮೇಲಿನ ದ್ವೇಷಕ್ಕೆ ಇಷ್ಟೆಲ್ಲ ಮಾಡಿರ್ತಾನೆ. ಈಗ ಸಿದ್ಧಾರ್ಥ್ಗೆ ಕೋಪ ಬಂದು ನನ್ನ ಹೆಂಡತಿ ಎಲ್ಲಿದ್ದಾಳೆ, ಆಕೆಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀನು ಜೀವಂತವಾಗಿ ಇರೋದಿಲ್ಲ ಅಂತ ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ತನ್ನ ಹೆಂಡತಿ ಸೀತಾಳನ್ನ ಅದೇ ಮನೆಯ ಒಳಗಡೆ ಹುಚ್ಚು ನಾಯಿಗಳನ್ನ ಕೂಡಿ ಹಾಕಿದ್ದ ಬೋನ್ನ ಒಳಗಡೆ ಕಟ್ಟಿ ಹಾಕಿರೋದನ್ನ ನೋಡ್ತಾನೆ. ಕಡೆಗೂ ಸಿದ್ಧಾರ್ಥ್ ಆ ಸೈಕೋ ಕಿಲ್ಲರ್ ಅಜಯ್ನನ್ನ ಹೊಡೆದು ಸಾಯಿಸಿ ಬಿಡ್ತಾನೆ. ನಂತರ ತಕ್ಷಣವೇ ತನ್ನ ಹೆಂಡತಿ ಸೀತಾಳನ್ನ ಕಾಪಾಡಿಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ಮೂವಿಯ ಎಂಡ್ಸಿನಲ್ಲಿ ಸಿದ್ಧಾರ್ಥ್ ಹಾಗೂ ಸೀತಾ ಮತ್ತೆ ಖುಷಿಯಾಗಿ ಜೀವನ ಮಾಡ್ತಿರೋದನ್ನ ನೋಡ್ತೀವಿ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.